ಈ ದೇಶದಲ್ಲಿದ್ದು ಮಾತಾಡ್ತಾರಲ್ಲ, ಪಾಕಿಸ್ತಾನದಲ್ಲಿ ಬೇರೆ ಅಥವಾ ಸೌದಿ ಅಥವಾ ಬೇರೆ ದೇಶಕ್ಕೆ ಹೋದಾಗ ಆಗ ನಮ್ಮ ದೇಶದ ಸೌಂದರ್ಯ ಮತ್ತು ಸಂಸ್ಕೃತಿ ಬಹಳ ಚೆನ್ನಾಗಿ ಅವ್ರಿಗೆ ಗೊತ್ತಾಗ್ತದೆ. ಎಲ್ಲ ನನಗೆ ಬೇಕಾದ್ರೆ ಇದಾಗಬೇಕಂದ್ರೆ ಈ ದೇಶದಲ್ಲಿ ಆಗ್ತದ? ಯು ಹ್ಯಾವ್ ಟು ಫಾಲೋ ಸಿಸ್ಟಮ್ ಅಲ್ವಾ? ಲೆಟ್ ದ ಕೋರ್ಟ್ ಡಿಸೈಡ್. ಸಮದೆಲೆಗೆ ಗೊಂದಲ ಸೃಷ್ಟಿಸಬೇಕು. ನಾನು ಈ ದೇಶದ ಕಾನೂನಿಗೆ ಅಡ್ಜಸ್ಟ್ ಆಗಬೇಕು ಹೊರತು ನನಗೆ ಬೇಕಾದಾಗ ನಾನು ಕೋರ್ಟಿಗೆ ಹೋಗುದು. ಪ್ರಜಾಪ್ರಭುತ್ವವನ್ನೇ ಬುಡಮೇಲು ಮಾಡ್ತಕ್ಕಂಥ ಈ ರಾಷ್ಟ್ರದಲ್ಲಿ ಬಹಳ ಸ್ಪಷ್ಟವಾಗಿ ನಮ್ಮ ಮುಂದೆ ಕಾಣ್ತಾ ಇದೆ. ಯಾಕ್ರಿ ಬೀದಿಗೆ ಬಂದು ಪ್ರತಿಭಟನೆ ಮಾಡ್ತೀರಾ ಎಂದು ಕೇಳಿದರು ಯುಟಿ ಖಾದರ್. ಅದೇ ಯುಟಿ ಖಾದರ್ ಸಾಹೇಬ್ರು ಇವತ್ತು ಬೀದಿಗೆ ಬಂದು ಪ್ರತಿಭಟನೆ ಮಾಡುವಂತಾಗಿದೆ. ಹಿಜಾಬ್ಗಾಗಿ ಮುಸ್ಲಿಂ ವಿದ್ಯಾರ್ಥಿನಿಯರು ಪ್ರತಿಭಟನೆ ಮಾಡಿದಾಗ ಕಣ್ಣು ಕೆಂಪಾಗಿಸಿದ್ದ ಯುಟಿ ಖಾದರ್ ಇದೀಗ ರಾಹುಲ್ ಗಾಂಧಿಗಾಗಿ ರಾತ್ರಿ ಹೊತ್ತಲ್ಲೂ ಬಂದು ಬೀದಿಗೆ ಇಳಿದಿದ್ದಾರೆ. ತಲೆಗೆ ಸುರಿದ ನೀರು ಕಾಲಿಗೆ ಬರಲೇಬೇಕು. ಅವತ್ತು ಮುಸ್ಲಿಂ ವಿದ್ಯಾರ್ಥಿನಿಯರು ಹಿಜಾಬ್ಗಾಗಿ ಹೋರಾಟ ಮಾಡುವಾಗ ಯುಟಿ ಖಾದರ್ ಅವರು ತಲೆಗೆ ನೀರು ಸುರಿದುಕೊಂಡಿದ್ರು. ಅದು ಕೂಡ ಸಂಗಿ ಮಿಶ್ರಿತ ಕೊಳಚೆ ನೀರನ್ನೇ ತಲೆಗೆ ಸುರಿದುಕೊಂಡಿದ್ರು. ಆ ನೀರು ಈಗ ಖಾದರ್ ಅವರ ಕಾಲಡಿಗೆ ಬಂದು ಬಿದ್ದಿದೆ. ಯುಟಿ ಖಾದರ್ ಕೂಡ ಬೀದಿಗೆ ಬಿದ್ದಿದ್ದಾರೆ. ನಾವು ಯಾವುದನ್ನು ಮರೆಯಬಾರದು, ನೆನಪಿಟ್ಟುಕೊಳ್ಬೇಕು. ಯಾಕೆಂದ್ರೆ ಕಾಲವೇ ಎಲ್ಲದಕ್ಕೂ ಉತ್ತರ ಹೇಳುತ್ತೆ. ಸದ್ಯ ಯುಟಿ ಖಾದರ್ ಅವರಿಗೆ ಕಾಲವೇ ಉತ್ತರ ಕೊಡ್ತಾ ಇದೆ. ಸರಿಯಾಗಿ 1 ವರ್ಷದ ಹಿಂದೆ ಹಿಜಾಬ್ ಹೋರಾಟವನ್ನ ವಿರೋಧಿಸಿದ್ದ, ಅಪಮಾನಿಸಿದ್ದ, ಪ್ರಶ್ನಿಸಿದ್ದ ಯುಟಿ ಖಾದರ್ ಅವರಿಗೆ ವರ್ಷ ಕಳೆಯೋದರೊಳಗಡೆ ರಾಹುಲ್ ಗಾಂಧಿಯ ಪ್ರಕರಣದ ಮೂಲಕ ಮೂತೋಡ್ ಜವಾಬು ಸಿಕ್ಕಿದೆ. ಅವತ್ತು ಸಂಘಿಗಳನ್ನ ಮತ್ತು ಅವರ ಬೂಟು ನೆಕ್ಕುವ ಕೆಲ ಮಾಧ್ಯಮಗಳು ಮತ್ತು ಬೆಂಬಲಿಗರನ್ನ ಖುಷಿಪಡಿಸಲು ಖಾದರ್ ಅವರು ಹಿಜಾಬ್ ವಿದ್ಯಾರ್ಥಿನಿಯರನ್ನ ಅಪಮಾನಕ್ಕೆ ಗುರಿ ಮಾಡಿದ್ರು. ಬೀದಿಗೆ ಬಂದು ಹಿಜಾಬ್ ಪರವಾಗಿ ಹೋರಾಟ ಮಾಡಿದ್ದನ್ನ ತಪ್ಪಾಗಿ ಕಂಡಿದ್ರು. ಅವತ್ತು ಯುಟಿ ಖಾದರ್ ಅವರು ಏನ್ ಹೇಳಿದರು ಅಂತ ಒಮ್ಮೆ ನೀವೇ ಕೇಳಿಸ್ಕೊಳ್ಳಿ. ನೋಡಿ, ಎಲ್ಲ ನನಗೆ ಬೇಕಾದ್ರೆ ಇದಾಗಬೇಕಂದ್ರೆ ಈ ದೇಶದಲ್ಲಿ ಆಗ್ತದ? ಯು ಹ್ಯಾವ್ ಟು ಫಾಲೋ ಸಿಸ್ಟಮ್ ಅಲ್ವಾ? ಒಂದು ಟ್ರ್ಯಾಕ್ ಇದೆ. ನನಗೆ ಇಲ್ಲಿ ಅನ್ಯಾಯ ಆಗ್ತದ, ನಾನು ಅಲ್ಲಿ VC ಹತ್ರ ಗೆಲ್ಬೇಕು. VC ನನಗೆ ಸರಿ ಕೊಡಲು ನಾನು DC ಹತ್ರ ಗೆಲ್ಬೇಕು. ಅಲ್ಲಿ ಇಲ್ವಾ? ದೆನ್ ವಾಟ್ ಇಸ್ ಆಪ್ಷನ್? ಲೀಗಲ್ ಆಪ್ಷನ್ ಅಲ್ವಾ? ಲೆಟ್ ದ ಕೋರ್ಟ್ ಡಿಸೈಡ್ ಯಾವ ಸರಿ ಯಾವ ತಪ್ಪಂತೇಳಿ. ಸಮದೆಲೆಗೆ ಗೊಂದಲ ಸೃಷ್ಟಿಸಬೇಕು. ಸಾವಿರಾರು ಚಿಲ್ಡ್ರನ್ ಮಕ್ಕಳು ಕಲಿತಾ ಇದ್ದಾರೆ, ಲಕ್ಷಾಂತರ ರಾಜ್ಯದಲ್ಲಿ ಕಲಿತಾ ಇದ್ದಾರೆ. ಎಲ್ಲರ ಮನಸ್ಸನ್ನು ಯಾಕೆ ನಾವು ಇದು ಮಾಡಬೇಕು? 15-10 ಬೇಕಾಗಿ 10 ಜನ ಹೋಗಬೇಕು ಕೋರ್ಟಿಗೆ. ಇವರಿಗೆ ಬೇಕಾದರೆ ಇದೆಲ್ಲ ಮಾಡ್ಲಿಕ್ಕೆ ಆಗದೆ ಈ ದೇಶದಲ್ಲಿ. ನಾನು ಈ ದೇಶದ ಕಾನೂನಿಗೆ ಅಡ್ಜಸ್ಟ್ ಆಗಬೇಕು ಹೊರತು ನನಗೆ ಬೇಕಾದಾಗ ನಾನು ಕೋರ್ಟಿಗೆ ಹೋಗೋದು, ನಾನು ಬೇಡದಾಗ ನಾನು ನೋಡೋದು ಆಗ್ತದ? ಈ ದೇಶದ ಸೌಂದರ್ಯ ಮತ್ತು ಅವಕಾಶಗಳು ಇವರು ಫಾರಿನ್ ಹೋಗಲಿ ಯಾಕೆ ಗೊತ್ತಾಗದೆ ಅವರಿಗೆ ಏನಂತೇಳಿ. ಅಲ್ಲಿ ತನಕ ಇವರಿಗೆ ಗೊತ್ತಾಗೋದಿಲ್ಲ. ಈ ದೇಶದಲ್ಲಿದ್ದು ಮಾತಾಡ್ತಾರಲ್ಲ, ಹೋಗಲಿ ಪಾಕಿಸ್ತಾನದಲ್ಲಿ ಬೇರೆ ಅಥವಾ ಸೌದಿ ಅಥವಾ ಬೇರೆ ದೇಶಕ್ಕೆ ಹೋದಾಗ ಆಗ ನಮ್ಮ ದೇಶದ ಸೌಂದರ್ಯ ಮತ್ತು ಸಂಸ್ಕೃತಿ ಭಾಳ ಚೆನ್ನಾಗಿ ಅವ್ರಿಗೆ ಗೊತ್ತಾಗ್ತದೆ ಮಾತಾಡೋರಿಗೆ. ಇಲ್ಲಿ ಇಷ್ಟು ಅವಕಾಶಗಳಿದೆ, ಅಲ್ಲೊಂದು ಮಾತಾಡಲಿ, ಹೋಗಿ ಬೇರೆ ದೇಶದಲ್ಲಿ ಮಾತಾಡಲಿ. ವರ್ಷದ ಹಿಂದೆ ಕರ್ನಾಟಕದ ಹಿಜಾಬ್ ವಿದ್ಯಾರ್ಥಿನಿಯರು ತಮ್ಮ ಹಕ್ಕುಗಳಿಗಾಗಿ ಹೋರಾಡ್ತಾ ಇದ್ದಾಗ ಯುಟಿ ಖಾದರ್ ಅವರು ಹಿಜಾಬ್ ವಿದ್ಯಾರ್ಥಿನಿಯರನ್ನ ಪಾಕಿಸ್ತಾನಕ್ಕೆ ಕಳಿಸುವ ಏಜೆಂಟ್ ಕೆಲಸ ಮಾಡೋಕೆ ರೆಡಿಯಾಗಿದ್ರು. ಮುಸ್ಲಿಂ ವಿದ್ಯಾರ್ಥಿನಿಯರು ಬೀದಿಗೆ ಬಂದು ಹೋರಾಟ ಮಾಡಿದ್ದು ಯುಟಿ ಖಾದರ್ ಅವರಿಗೆ ತಪ್ಪಾಗಿ ಕಂಡಿತ್ತು. ಭಾರತದ ಸೌಂದರ್ಯ, ಸಂಸ್ಕೃತಿ, ಅವಕಾಶಗಳ ಬಗ್ಗೆ ಅವತ್ತು ಖಾದರ್ ಸಾಹೇಬರು ಪಾಠ ಮಾಡಿದ್ರು. ಅದೇ ಪಾಠವನ್ನು ನಾವು ಸದ್ಯ ಖಾದರ್ ಅವರಿಗೆ ಒಪ್ಪಿಸಬೇಕಾಗಿದೆ. ಎಲ್ಲವೂ ನಮಗೆ ಬೇಕಾದಂತೆ ಆಗಬೇಕು ಅಂದರೆ ಆಗ್ತದ ಎಂದು ಪ್ರಶ್ನಿಸಿದರು. ಅದೇ ರೀತಿ ಎಲ್ಲವೂ ನಿಮಗೆ ಬೇಕಾದಂತೆ ಆಗ್ಬೇಕಾ ಎಂದು ಯುಟಿ ಖಾದರ್ ಅವರಿಗೆ ನಾವು ಈಗ ಕೇಳಬೇಕಾಗಿದೆ. ನ್ಯಾಯ ಬೇಕಿದ್ರೆ ಕೋರ್ಟಿಗೆ ಹೋಗಿ, ಅದು ಬಿಟ್ಟು ಗೊಂದಲ ಯಾಕೆ ಸೃಷ್ಟಿಸ್ತೀರಿ ಎಂದು ಕೇಳಿದ್ರು ಯುಟಿ ಖಾದರ್. ಈಗ ಖಾದರ್ ಅವರಿಗೂ ಅದನ್ನೇ ಕೇಳಬೇಕಾಗಿದೆ. ನಿಮಗೆ ನ್ಯಾಯ ಬೇಕಿದ್ರೆ ಕೋರ್ಟಿಗೆ ಹೋಗಿ. ಈ ದೇಶದಲ್ಲಿದ್ದು ಮಾತಾಡ್ತಾರಲ್ಲ, ಪಾಕಿಸ್ತಾನಕ್ಕೋ ಸೌದಿಗೆ ಹೋಗ್ಲಿ ಅಂತ ಗೊತ್ತಾಗುತ್ತೆ ಎಂದಿದ್ರು ಯುಟಿ ಖಾದರ್. ಈಗ ನಮಗೂ ಅದನ್ನೇ ಹೇಳಬೇಕಾಗಿದೆ. ನೀವು ರಾಹುಲ್ ಗಾಂಧಿಗಾಗಿ ಇಷ್ಟೆಲ್ಲ ಮಾತಾಡ್ತೀರಲ್ಲ, ಹೋಗಿ ಪಾಕಿಸ್ತಾನಕ್ಕೆ, ಹೋಗಿ ಸೌದಿಗೆ, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ನಾವೀಗ ಪೂರ್ತಿ ಯುಟಿ ಖಾದರ್ ಸ್ಟೈಲ್ನಲ್ಲೇ ಅವರು ಹೇಳಿಕೊಟ್ಟ ನೀತಿ ಪಾಠವನ್ನ ಅವರಿಗೆ ನೆನಪಿಸಬೇಕಾಗಿದೆ. ಸರಿಯಾಗಿ ಕೇಳಿಸ್ಕೊಳ್ಳಿ ಖಾದರ್ ಅವರೇ. ರಾಹುಲ್ ಗಾಂಧಿಯ ವಿಚಾರದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಅವರಿಗೆ ಕೋರ್ಟಿಗೆ ಹೋಗ್ಬೋದಲ್ಲ. ಎಲ್ಲವೂ ನನಗೆ ಬೇಕಾದ ರೀತಿ ಆಗ್ಬೇಕಂದ್ರೆ ಈ ದೇಶದಲ್ಲಿ ಆಗ್ತದಾ? ಯು ಹ್ಯಾವ್ ಟು ಫಾಲೋ ದ ಸಿಸ್ಟಮ್ ಅಲ್ವಾ? ಒಂದು ಟ್ರ್ಯಾಕ್ ಇದೆ. ರಾಹುಲ್ ಗಾಂಧಿಗೆ ಇಲ್ಲಿ ಅನ್ಯಾಯ ಆಯ್ತಾ, ಅವರು ಸ್ಪೀಕರ್ ಹತ್ರ ಹೇಳಬೇಕು. ಸ್ಪೀಕರ್ ಹತ್ರ ಆಗಿಲ್ವಾ, ರಾಷ್ಟ್ರಪತಿಗಳ ಹತ್ರ ಹೇಳಬೇಕು. ಅಲ್ಲೂ ಆಗಿಲ್ವಾ, ದೆನ್ ವಾಟ್ ಈಸ್ ದ ಆಪ್ಷನ್? ಲೀಗಲ್ ಆಪ್ಷನ್. ಲೆಟ್ ದಿ ಕೋರ್ಟ್ ಡಿಸೈಡ್ ಯಾವುದು ಸರಿ ಯಾವುದು ತಪ್ಪು ಅಂತ. ಅದು ಬಿಟ್ಟು ಸಮಾಜದಲ್ಲಿ ಯಾಕೆ ಗೊಂದಲ ಸೃಷ್ಟಿಸಬೇಕು? ನೂರಾರು ಜನಪ್ರತಿನಿಧಿಗಳಿದ್ದಾರೆ ಪಾರ್ಲಿಮೆಂಟ್ನಲ್ಲಿ, ಸಾವಿರಾರು ಜನಪ್ರತಿನಿಧಿಗಳಿದ್ದಾರೆ ವಿಧಾನಸಭೆಗಳಲ್ಲಿ. ಎಲ್ಲರ ಮನಸ್ಸನ್ನು ನಾವು ಯಾಕೆ ಇದು ಮಾಡಬೇಕು? ರಾಹುಲ್ ಗಾಂಧಿ ಒಬ್ಬರಿಗಾಗಿ, ರಾಹುಲ್ ಗಾಂಧಿ ಒಬ್ರು ಹೋಗ್ಬೇಕು ಕೋರ್ಟಿಗೆ. ಇವರಿಗೆ ಬೇಕಾದ ರೀತಿ ಮಾಡ್ಲಿಕ್ಕೆ ಆಗ್ತದಾ? ಈ ದೇಶದಲ್ಲಿ ನನಗೆ ಬೇಕಾದಂತೆ ನಡ್ಲಿಕ್ಕೆ ಆಗ್ತದಾ?
ನಾನು ಈ ದೇಶದ ಕಾನೂನಿಗೆ ಅಡ್ಜಸ್ಟ್ ಆಗ್ಬೇಕೇ ಹೊರತು ನಂಗೆ ಬೇಕಾದ ಹಾಗೆ ಕೋರ್ಟ್ಗೆ ಹೋಗೋದು, ನಂಗೆ ಬೇಡದಾಗ ನಾನು ನೋಡೋದು ಆಗ್ತದಾ? ಈ ದೇಶದ ಸೌಂದರ್ಯ ಮತ್ತು ಅವಕಾಶಗಳು ಅರ್ಥ ಆಗ್ಬೇಕಾ? ಇವರು ಫಾರಿನ್ಗೆ ಹೋಗಲಿ, ಆಗ ಗೊತ್ತಾಗುತ್ತೆ ಇವರಿಗೆ ಏನಂತ ಹೇಳಿ. ಅಲ್ಲಿಯ ತನಕ ಇವರಿಗೆ ಗೊತ್ತಾಗೋದಿಲ್ಲ. ಈ ದೇಶದಲ್ಲಿದ್ದು ಮಾತಾಡ್ತಾರಲ್ಲ, ಹೋಗ್ಲಿ ಪಾಕಿಸ್ತಾನದ ಅಥವಾ ಸೌದಿಗೆ ಹೋಗಿ, ಅಥವಾ ಬೇರೆ ದೇಶಕ್ಕೆ ಹೋದಾಗ ನಮ್ಮ ದೇಶದ ಸೌಂದರ್ಯ ಮತ್ತು ಸಂಸ್ಕೃತಿ ಬಹಳ ಚೆನ್ನಾಗಿ ಇವರಿಗೆ ಅರ್ಥ ಆಗುತ್ತೆ ಮಾತನಾಡುವವರಿಗೆ. ಅಲ್ಲಿಗೆ ಹೋಗಿ ಒಮ್ಮೆ ನೋಡಿ ಬರಲಿ. ಇಲ್ಲಿ ಇಷ್ಟು ಅವಕಾಶಗಳಿವೆ ಮಾತಾಡಲಿಕ್ಕೆ, ಪ್ರೆಸ್ ಕಾನ್ಫರೆನ್ಸ್ ಮಾಡಲಿಕ್ಕೆ, ಸ್ಪೀಕರ್ ರಾಷ್ಟ್ರಪತಿಗಳ ಹತ್ರ ಮಾತಾಡಲಿಕ್ಕೆ. ಅಲ್ಲಿಗೆ ಹೋಗಿ ಮಾತಾಡಿ ನೋಡುವ, ಬೇರೆ ದೇಶದಲ್ಲಿ ಹೋಗಿ ಮಾತಾಡಲಿ. ಸನ್ಮಾನ್ಯ ಯುಟಿ ಖಾದರ್ ಅವರೇ, ನಿಮ್ಮನ್ನ ವ್ಯಂಗ್ಯಕ್ಕೆ ಗುರಿ ಮಾಡಬೇಕು, ನಿಮ್ಮನ್ನ ಅಪಹಾಸ್ಯ ಮಾಡಬೇಕು ಎಂಬುದು ನಮ್ಮ ಉದ್ದೇಶವಲ್ಲ. ಅಲ್ಲದೆ ರಾಹುಲ್ ಗಾಂಧಿ ವಿಚಾರವಾಗಿ ನೀವು ಪ್ರತಿಭಟಿಸಿದ್ದು ತಪ್ಪು ಎಂದು ನಾವು ಹೇಳ್ತಾ ಇಲ್ಲ. ರಾಹುಲ್ ಗಾಂಧಿ ವಿರುದ್ಧ ಮೋದಿ ಪ್ರಭುತ್ವ ದೇಶ ರಾಜಕೀಯ ಮಾಡ್ತಿದೆ ಎಂಬುದು ಸತ್ಯ. ರಾಹುಲ್ ಪರವಾಗಿ ನೀವು ಬೀದಿಗೆ ಬಂದಿದ್ದು ಸರಿಯಾಗಿಯೇ ಇದೆ. ನೀವು ರಾಹುಲ್ ಪರ ಇನ್ನಷ್ಟು ಹೋರಾಟ ಮಾಡಬೇಕು, ಬೀದಿಗೆ ಇಳಿದು ಹೋರಾಟ ಮಾಡಬೇಕು. ಅದುವೇ ಹೋರಾಟದ ಸರಿಯಾದ ಕ್ರಮ. ಅದು ನಿಮಗೆ ಸಂವಿಧಾನ ಕೊಟ್ಟಿರೋ ಹಕ್ಕು. ಅದೇ ಥರ ಹಿಜಾಬ್ ವಿದ್ಯಾರ್ಥಿನಿಯರಿಗೂ ಸಂವಿಧಾನದ ಹಕ್ಕು ಕೊಟ್ಟಿತ್ತು. ಅವತ್ತು ಹಿಜಾಬ್ ವಿದ್ಯಾರ್ಥಿನಿಯರ ವಿರುದ್ಧವೂ ಸಂಘ ಪರಿವಾರ ಷಡ್ಯಂತ್ರ ಮಾಡಿತ್ತು. ಹಿಜಾಬ್ ವರ್ಸಸ್ ಕೇಸರಿ ಶಾಲು ಅಂತ ವಿವಾದ ಹುಟ್ಟು ಹಾಕಿದ್ದು ಸಂಘ ಪರಿವಾರ. ಯಾಕಂದ್ರೆ ಅವರಿಗೆ ಮುಸ್ಲಿಂ ಸಮುದಾಯದ ಹೆಣ್ಮಕ್ಕಳ ಶಿಕ್ಷಣವನ್ನ ತಡೆಯಬೇಕಿತ್ತು. ಅದೆಲ್ಲ ನಿಮ್ಗೆ ಗೊತ್ತಿದ್ರು ಅವತ್ತು ನೀವು ಸಂಘಿಗಳನ್ನ ಮೆಚ್ಚಿಸಲು ಹೋಗಿದ್ರಿ. ಹಿಜಾಬ್ ವಿದ್ಯಾರ್ಥಿನಿಯರ ಹಕ್ಕುಗಳನ್ನೇ ಪ್ರಶ್ನೆ ಮಾಡಿದ್ರಿ. ಅಂದು ನೀವು ಮಾಡಿದ ತಪ್ಪು ನಿಮಗೆ ಅರಿವಾಗ್ಲಿ ಎಂಬ ಕಾರಣಕ್ಕೆ ನಾವು ಇಷ್ಟನ್ನ ಹೇಳಬೇಕಾಯಿತು. ಮತ್ತೆ ಸಂಘ ಪರಿವಾರದವರ ಥರ ನಾವು ಮಾಡಿದರೆ ಚಮತ್ಕಾರ, ಅವರು ಮಾಡಿದರೆ ಬಲಾತ್ಕಾರ ಎಂಬುದು ನಿಮ್ಮ ತಲೆಯಲ್ಲಿದ್ದರೆ ಅದನ್ನು ನೀವು ತೆಗೆದು ಬಿಡಿ. ನಿಮಗೆ ಯಾವ ಹಕ್ಕು, ಅಧಿಕಾರ, ಅವಕಾಶಗಳಿದೆಯೋ ಅದು ದೇಶದ ಪ್ರತಿಯೊಬ್ಬನಿಗೂ ಇದೆ. ಈ ದೇಶದಲ್ಲಿದ್ದು ಮಾತಾಡ್ತಾರಲ್ಲ, ಪಾಕಿಸ್ತಾನದಲ್ಲಿ ಬೇರೆ ಅಥವಾ ಸೌದಿ ಅಥವಾ ಬೇರೆ ದೇಶಕ್ಕೆ ಹೋದಾಗ ಆಗ ನಮ್ಮ ದೇಶದ ಸೌಂದರ್ಯ ಮತ್ತು ಸಂಸ್ಕೃತಿ ಬಹಳ ನಮ್ಮ ಮುಂದೆ ಕಾಣ್ತಾ ಇದೆ.